ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ. ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿವಿ ಹಣ್ಣು ಮತ್ತು ಎಳನೀರಿನ ಜ್ಯೂಸ್ ಸ್ಮೂದಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಅದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ. ಇನ್ನೇನೀಗ ಬೇಸಿಗೆ ಬರ್ತಾ ಇದೆ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಪ್ರತಿದಿನ ನಮಗೆ ಕಾಫಿ ಟೀ ಬದಲಿಗೆ ತಂಪು ಪಾನೀಯಗಳನ್ನೇ ಕುಡಿಬೇಕು ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ಅತ್ಯುತ್ತಮ ಆರೋಗ್ಯ ಕೊಡುವಂತಹ ಎಳನೀರನ್ನು ನಾವು ಪ್ರತಿದಿನ ಸೇವಿಸೋದು ತುಂಬಾ ಒಳ್ಳೆಯದು. ಯಾಕಂದರೆ ನೈಸರ್ಗಿಕ ಆರೋಗ್ಯ ಪಾನೀಯ ಅಂತಲೇ ಹೇಳ್ಬೋದು ನಾವು ಈ ಎಳನೀರನ್ನು. ಟೆಂಡರ್ ಕೋಕೋನಟ್ ವಾಟರ್ ಅಂತ ಏನು ಹೇಳ್ತೀವಿ, ಇದು ನೈಸರ್ಗಿಕವಾಗಿ ದೊರೆಯುವಂತಹ ಆರೋಗ್ಯ ಪಾನೀಯ. ಇದು ನಿರ್ಜಲೀಕರಣವನ್ನು ತಡೆದು ನಮ್ಮ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ಒದಗಿಸುತ್ತೆ. ಅಂದರೆ ತುಂಬ ಸುಸ್ತಾಗ್ತಾ ಇದೆ ಅನ್ನೋಂತಹ ಸಂದರ್ಭದಲ್ಲಿ ಯಾರೇ ಆಗಿರಬಹುದು, ದೊಡ್ಡವರಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏನು ಹೇಳ್ತಾರೆ, ಫಸ್ಟ್ ಒಂದು ಎಳ್ನೀರು ಕುಡಿಸ್ರಿ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿದಿನ ಇದನ್ನು ಸೇವಿಸಿದ್ರೂ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಸಹ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತೆ. ಇದರಿಂದ ರಕ್ತದೊತ್ತಡ ನಿಯಂತ್ರಣ, ಮುಖ್ಯವಾಗಿ ಮೂತ್ರಕೋಶದ ಶುದ್ಧೀಕರಣ, ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಮೂತ್ರಕೋಶದ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ರಾಮಬಾಣ ಅಂತಂದರೆ ಎಳ್ನೀರು ಅಂತ ಹೇಳಬಹುದು. ಮತ್ತು ಇದರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ತೂಕ ನಿರ್ವಹಣೆಗೆ ಅತ್ಯಂತ ಉಪಯುಕ್ತವಾಗಿದೆ. ಈಗ ನಾವು ಊಟದ ಸಮಯ, ಬಿಸಿಲು, ಈಗ ಮನೆಗೆ ಊಟಕ್ಕೆ ಹೋಗಬೇಕು ಅಂಥ ಸಮಯದಲ್ಲಿ ಒಂದು ಎಳ್ನೀರನ್ನು ಕುಡಿದು ಹೋಗಿ ದೇಹಕ್ಕೆ ಶಕ್ತಿ ಬಂದಿರುತ್ತೆ. ಹೆಚ್ಚು ಊಟ ಮಾಡಬೇಕು ಅಂತ ಅನ್ಸಲ್ಲ, ಆದರೆ ನಮಗೆ ಸುಸ್ತು ಕೂಡ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಫುಡ್ ಹೆಚ್ಚಾಗಿ ಸೇರದೇ ಇರೋದ್ರಿಂದ ತೂಕ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ನಮ್ಮ ದೇಹದ ತೂಕ ನಿಯಂತ್ರಣಕ್ಕೆ ಕೂಡ ಇದು ಅತ್ಯಂತ ಉಪಯುಕ್ತವಾಗಿದೆ. ಪ್ರತಿದಿನ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗೆ ಇದ್ರ ಜೊತೆಗೆ ನಾವು ಕಿವಿ ಹಣ್ಣನ್ನು ಬಳಸ್ತಾ ಇದ್ದೀವಿ. ಕಿವಿ ಹಣ್ಣಲ್ಲಿ ವಿಟಮಿನ್ ಸಿ, ಇ, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಕಣ್ಣಿನ ದೃಷ್ಟಿವರ್ಧನೆಗೆ, ತ್ವಚೆಯ ಕಾಂತಿಗೆ ಸಹ ಇದು ಸಹಕಾರಿಯಾಗಿದೆ. ಹಾಗೆ ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ರಕ್ತದಲ್ಲಿರುವಂತಹ ಪ್ಲೇಟಲೆಟ್ಗಳ ಹೆಚ್ಚಳಕ್ಕೆ ಇದು ಉತ್ತಮ ಸಹಕಾರಿ ಅಂತ ಹೇಳ್ಬೋದು. ವಿಟಮಿನ್ ಸಿ ಅಂಶ ಏನಿದೆ ಈ ಕಿವಿ ಹಣ್ಣಲ್ಲಿ, ಸೋಂಕುಗಳ ವಿರುದ್ಧ ಹೋರಾಡಿ ನಮ್ಮ ದೇಹದಲ್ಲಿ ಯಾವ್ದಾರ ಗಾಯಗಳಾಗಿತ್ತು ಅಂದರೆ ಗಾಯಗಳನ್ನು ಗುಣಪಡಿಸಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಕಿವಿ ಹಣ್ಣು ತುಂಬ ಮುಂಚಿಂದನೂ ಸಿಗ್ತಾ ಇದ್ರೂ ಇದರ ಒಂದು ಮಹತ್ವ ನಮಗೆ ಅರಿವಾಗಿದ್ದು ಜ್ವರ ಬರಲಿಕ್ಕೆ ಶುರುವಾದಾಗಿಂದ ಇದರ ಒಂದು ಮಹತ್ವ ನಮಗೆ ತಿಳಿತಾ ಬಂತು. ಹಾಗಾಗಿ ಕಿವಿ ಹಣ್ಣನ್ನು ಸಹ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು, ವಯಸ್ಸಾದವ್ರಿಗೆ ಆಗಿರ್ಬೋದು, ಎಲ್ಲರೂ ಇದನ್ನು ಜಾಸ್ತಿ ಬಳಸಿ. ಬೇರೆ ಹಣ್ಣುಗಳಿಗಿಂತ ಇದು ತುಂಬಾ ಉತ್ತಮವಾದದ್ದು. ಹಾಗೆಯೇ ಇದನ್ನು ತಗೊಳ್ಳೋದ್ರಿಂದ ಮಧುಮೇಹಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಆಗೋದಿಲ್ಲ. ಶುಗರ್ ಜಾಸ್ತಿ ಆಗುತ್ತಾ, ಶುಗರ್ ಲೋ ಆಗುತ್ತಾ, ಯಾವುದು ಸಮಸ್ಯೆ ಬರೋದಿಲ್ಲ. ಕಿವಿ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಡಿಸಿ ಎಳ್ನೀರು ಜೊತೆಗೆ ಹಾಕಿ ಬ್ಲೆಂಡ್ ಮಾಡಿ, ಅಂದರೆ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸೇವಿಸಿ. 2 ಕಿವಿ ಹಣ್ಣಿಗೆ 1 ಎಳ್ನೀರು. ತುಂಬ ಹೆವಿ ಅನಿಸುತ್ತೆ ಅಂತಂದರೆ 1 ಕಿವಿ ಹಣ್ಣಿಗೆ 1 ಎಳ್ನೀರನ್ನು ಹಾಕಿ ಕಿವಿ ಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕಿ ಬಿಡಿಸ್ಬಿಟ್ಟು ಮಿಕ್ಸಿ ಮಾಡಿ, ಅದು ಸರಿಯಾಗಿ ತರಿ ಆಯಿತು, ಕ್ಲೀನಾಗಿ ನುಣ್ಣಗಾಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅದಕ್ಕೆ ಎಳ್ನೀರನ್ನೇ ಹಾಕಿ, ರುಬ್ಲಿಕ್ಕೂ ಸಹ ಸ್ವಲ್ಪ ಎಳ್ನೀರನ್ನೇ ಹಾಕಿ ತರಿಯಾಗಿ ನೀರಾದಮೇಲೆ ಅದನ್ನು ಮಿಕ್ಕಿದಂತಹ ಎಳ್ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡೀರಿ. ಮಕ್ಕಳಿಗೂ ಕೂಡ ತುಂಬಾ ಈ ಬಿಸಿಲಿಗೆ ಬೇರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಈ ಒಂದು ಪಾನೀಯ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ತೀನಿ. ಇದನ್ನು ಮನೇಲಿ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ತಿಳಿಸಿ. AIR.bdvt@gmail.comಗೆ ಮೇಲ್ ಮಾಡಿ ತಿಳಿಸಿ. ಧನ್ಯವಾದಗಳು. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.